ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ 888 ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ನಿಮ್ಮ ಪರ್ಸನ್ ಡೀಪ್ ಫೀಲಿಂಗ್ ಏನಿದೆ ಅಂತ ನೋಡೋಣ. ಲವ್ ಮೆಸೇಜಸ್ ಅವ್ರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ನಿಮ್ಮ ಪರ್ಸನ್ ಹೆಸ್ರನ್ನ 3 ಸಲ ಮನಸ್ಸಲ್ಲಿ ನೆನೆಸ್ಕೊಂಡಾದರೂ ಸರಿ, ಇಲ್ಲ ಅವ್ರ ಫೋಟೋ ಆದರೂ ನೋಡಿಕೊಂಡು ಈ ರೀಡಿಂಗ್ನ ನೋಡಿ. ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ. ಏನು ಮಾಡಲಿ, ನಿಮ್ಮ ಹತ್ರ ಹೇಗೆ ಬರಲಿ, ಇನ್ನೊಂದು ಸ್ವಲ್ಪ ನಿಧಾನ ಆಗ್ಬೋದು ಅವ್ರು ನಿಮ್ಮ ಹತ್ರ ಮಾತಾಡೋದಾಗಲಿ ಬರೋದಕ್ಕಾಗಲಿ. ನಿಧಾನ ಮಾಡ್ತಾರೆ ಅಂತ ಅನಿಸುತ್ತೆ. ಯಾರಿಗಾದರೂ ಇಲ್ಲಿ ಮ್ಯೂಸಿಕ್ ಲವರ್ಸ್ ಇದ್ದರೆ ಅವ್ರಿಗೆ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಗಿಫ್ಟು ನಿಮ್ಮ ಪರ್ಸನ್ನು ನಿಮಗೆ ಗಿಫ್ಟಾಗಿ ಕೊಡ್ಬೋದು. ಅದನ್ನು ಕೊಟ್ಟು ನಿಮಗೆ ಲವ್ ಪ್ರಪೋಸ್ ಮಾಡ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರೋರೇ ನಿಮಗೆ ಲವ್ ಪ್ರಪೋಸ್ ಮಾಡೋದ್ರಲ್ಲಿದ್ದಾರೆ ನೋಡಿ. ಅದನ್ನು ನೀವು ತಗೋಬೇಕೋ ಬೇಡೋ ಅಂತ ಯೋಚನೆ ಮಾಡಿ ತಗೊಳ್ಳಿ. ಯಾರಿಗೋ ಇಲ್ಲಿ 3-4 ಆಫರ್ ಬರೋದ್ರಲ್ಲಿದೆ. 3-4 ಆಫರ್ ಅಂದರೆ 3-4 ಜನ ನಿಮಗೆ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳ್ಬೋದು ನೋಡಿ. ಅದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಆ ಪ್ರೊಫೈಲ್ನ ನೀವು ಓಕೆ ಮಾಡಿ. ಏನು ಮಾಡಿ ನಾನು ಈ ಪ್ರೀತಿನಲ್ಲಿ ಮುಂದೆ ಹೇಗೆ ಹೇಳ್ಕೊಳ್ಳಿ ಅವ್ರ ಹತ್ರ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಯಾರಿಗೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಂಡೋಗಿ ನಾನು ಅವ್ರನ್ನ ಸಮಾಧಾನ ಮಾಡಲ ಅಂತ ಕೂಡ ಅವರು ನಿಮ್ಮ ಪರ್ಸನ್ನು ಫೀಲ್ ಮಾಡ್ತಿದ್ದಾರೆ. ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಂಡೋದ್ರೆ ಅವ್ರಿಗೆ ನನ್ನ ಮೇಲಿರೋ ಕೋಪ ಎಲ್ಲ ಕಮ್ಮಿ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದಾರೆ. ಆಗ್ಬೋದು. ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಎಷ್ಟು ಅಂತ ಅವ್ರಿಗೆ ಹೇಳೋದಕ್ಕಾಗಲ್ಲ. ಅವರನ್ನು ಕೂಡ ಅವ್ರು ಮರೆಯೋಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆದರೆ ಸ್ವಲ್ಪ ಈಗೋ ಏನಿದೆ, ಆ ಈಗೋ ಅವರನ್ನು ತಡೀತಿದೆ, ಕಂಟ್ರೋಲ್ ಮಾಡ್ತಿದೆ. ನೀನು ಅವರನ್ನು ಅಷ್ಟೊಂದು ಯಾವ ರೀತಿ ಹೇಳೋದು ಅಂದರೆ, ಈಗ ನನ್ನ ಈಗೋ ಅವರಾಗವರೇ ಬರಲಿ, ಅವರಾಗವರೇ ಮಾತಾಡಲಿ, ನಾನು ಯಾಕೆ ಅವ್ರಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡಬೇಕು ಅನ್ನೋ ರೀತಿಲಿ ಅವ್ರೀಗ ಅವ್ರನ್ನ ತಡೀತಿದೆ. ಆದರೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಮಾತಾಡ್ತಾರೆ. 3-4 ದಿನದಿಂದ ಅವರು ನಿಮ್ಮಿಂದ ದೂರ ಇರ್ಬೋದು. ಅದರಿಂದ ಕೂಡ ನಿಮಗೆ ಬೇಜಾರಾಗಿರ್ಬೋದು. ಬರ್ತಾರೆ, ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ, ಮಾತಾಡ್ತಾರೆ. ಯಾರಿಗಾದರೂ ವಾಚ್ ಗಿಫ್ಟ್ ಕೊಡ್ಬೋದು. ಮತ್ತು ಇಲ್ಲಿ ಟೈಮ್ ತೋರಿಸ್ತಿದೆ ನನಗೆ, ಇನ್ನು 3 to 4 ಡೇಸ್ ಇರ್ಬೋದು, ಇಲ್ಲ ಅಂದರೆ 3-4 ಗಂಟೆ ಇರ್ಬೋದು. ನೀವು ಯಾರು ಈ ವಿಡಿಯೋ ನೋಡ್ತಿದ್ದೀರಲ್ವ, ಅವರು ನೋಡ್ತಾ 3-4 ದಿನದಲ್ಲಿರ್ಬೋದು, ಇಲ್ಲ 3-4 ಗಂಟೆ ಒಳಗಡೆ ಅವರು ನಿಮಗೆ ಹತ್ರ ಬಂದು ಮಾತಾಡ್ಬೋದು, ನಿಮಗೆ ಪ್ರಪೋಸ್ ಮಾಡ್ಬೋದು. ಯಾರಿಗಾದರೂ ಆ ರೀತಿ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗಾಗಿ ಅವರು ನಿಮಗೋಸ್ಕರ ಏನು ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ನೀವು ಅವ್ರಿಗೆ ಬೇಕು, ಈ ಪರ್ಸನ್ ನನಗೆ ಬೇಕು, ಅವ್ರಿಗೋಸ್ಕರ ನಾನು ಏನು ಮಾಡೋದಕ್ಕಾದರೂ ರೆಡಿ ಅಂತ ಅವರು ಹೇಳ್ತಿದ್ದಾರೆ. ಪ್ಲೀಸ್ ಅವರನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅದನ್ನು ತಾಳ್ಮೆಯಿಂದ ಕೇಳಿ ಆಮೇಲೆ ನಿಮ್ಮ ನಿರ್ಧಾರನ ನೀವು ಅವ್ರಿಗೆ ತಿಳಿಸಿ. ತುಂಬ ಅಳ್ತಿದ್ದಾರೆ ಅಂತ ಅನ್ನಿಸ್ತಿದೆ ನಿಮ್ಮ ಪರ್ಸನ್ನು. ಮತ್ತು ಇಲ್ಲಿ ಯಾರೋ ತುಂಬ ಅಳ್ತಿರೋದು ಫೀಲ್ ಆಗ್ತಿದೆ. ಪ್ಲೀಸ್ ಯಾರೋ ಅಳಬೇಡಿ. ಪರಿಸ್ಥಿತಿ ಎಲ್ಲದಕ್ಕೂ ಉತ್ತರ ಕೊಡುತ್ತೆ.
ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ಪ್ಲೀಸ್ ತಾಳ್ಮೆಯಿಂದ ಇರಿ. ನಿಮ್ಮ ಜೋಡಿನ ಯಾರೋ ಒಬ್ಬರು ಒಂದು ಜೋಡಿ ಯಾರೇ ದೂರ ಮಾಡಿದ್ರು ಆ ಜೋಡಿನ ದೂರ ಮಾಡೋಕ್ಕಾಗಲ್ಲ. ಯಾರು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ದೂರ ಆಗ್ತಾರೆ ಹೊರತು ನಿಮ್ಮ ಜೋಡಿನ ಯಾರೂ ದೂರ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿ ಬರ್ತಿದೆ. ಆ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ನಿಮಗಿಂತ ತುಂಬ ನೀವು ಅವರನ್ನು ಎಷ್ಟು ಪ್ರೀತಿ ಮಾಡ್ತೀರೋ ಅದಕ್ಕಿಂತ ತುಂಬ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆದರೆ ಅವರು ನಿಮ್ಮ ಹತ್ರ ಓಪನ್ ಮೈಂಡೆಡ್ ಆಗಿಲ್ಲ, ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ. ಅದು ನಿಮಗೆ ತುಂಬ ಬೇಜಾರಾಗುತ್ತೆ. ನನ್ನ ಹತ್ರ ಹೇಳ್ಕೊಳ್ಳಲ್ಲ, ನನ್ನ ಹತ್ರ ಮಾತಾಡಲ್ಲ ಅಂತ. ಆದರೆ ಯೋಚನೆ ಮಾಡಬೇಡಿ, ಹೇಳ್ಕೊಳ್ತಾರೆ, ಮಾತಾಡ್ತಾರೆ. ಸದ್ಯದ ಪರಿಸ್ಥಿತಿ ಆ ರೀತಿ ಇರೋದ್ರಿಂದ ಅವರು ಆ ಥರ ಇದ್ದಾರೆ. ಯಾರಿಗಾದರೂ ಹೊಸ ಕಪಲ್ಸ್ಗೆ ಪಾಪು ಆಗ್ಬೋದು, ಮತ್ತು ಟೆಡಿಬೇರ್ ಗಿಫ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ನು ನಿಮಗೆ ನೋವಾಗಿರೋದ್ರ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಯಾಕೆ ಹಿಂಗಾಯಿತು, ನನ್ನಿಂದ ಅವ್ರಿಗೆ ಬೇಜಾರಾಯಿತು, ನಾನು ಅವ್ರನ್ನ ಬೇಜಾರು ಮಾಡಿದೆ, ಅವ್ರಿಗೆ ನೋವು ಮಾಡಿದೆ, ನಾನು ಈ ಥರ ಹೇಳ್ಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು ಅಂತ ಅವರು ತುಂಬ ಫೀಲ್ ಮಾಡ್ತಿದ್ದಾರೆ, ತುಂಬ ಬೇಜಾರಾಗಿದ್ದಾರೆ, ತುಂಬ ಬರ್ಡನಲ್ಲಿದ್ದಾರೆ. ಎಲ್ಲಾದರೂ ಒಂಟಿಯಾಗಿ ಹೋಗಿ ನಾನು ಪಾಡಿಗೆ ನಾನು ಇರಬೇಕು, ನನ್ನ ನೋವನ್ನು ನಾನು ಮರಿಬೇಕು ಅಂತ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಆದರೆ ದಯವಿಟ್ಟು ಅವರನ್ನು ಒಂಟಿಯಾಗಿ ಬಿಡಬೇಡಿ, ಅವ್ರ ಜೊತೆಯಲ್ಲೇ ಇರಿ, ಎಲ್ಲ ಸರಿ ಹೋಗುತ್ತೆ. ಮತ್ತು ಅವರು ನಿಮ್ಮನ್ನು ಮೊದಲಿನಂತೆ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ನೀವಿಬ್ಬರು ತುಂಬ ಚೆನ್ನಾಗಿರ್ತೀರ. ಮತ್ತು ಯಾರಿಗೂ ಪಾಪು ಆಗೋದ್ರಲ್ಲಿದೆ. ಪಾಪು ಆಗೋದ್ರಲ್ಲಿ ಅಂದರೆ ಮದುವೆ ಆಗಿ 2-3 ಇಯರ್ಸ್ ಆಗಿ ಇನ್ನೂ ಪಾಪು ಆಗಿಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಆಗುತ್ತೆ, ಯೋಚನೆ ಮಾಡಬೇಡಿ. ಮನೆಗೆ ಯಾರಾದರೂ ನಾಯಿ ತರ್ಬೋದು, ಸಾಕೋದಿಕ್ಕೆ ಅಂತ ಮನೆಗೆ ಅಂತ ತರ್ಬೋದು. ಅದ್ರ ಬಗ್ಗೆ ಕೂಡ ನಿಮ್ಮ ಪಾರ್ಟ್ನರು ಯೋಚನೆ ಮಾಡ್ತಿರ್ಬೋದು. ಯಾರಿಗೂ ಆಲೆಯಲ್ಲಿ 2 ಮಕ್ಕಳಿದ್ದಾರೆ, 2 ಮಕ್ಕಳಿದ್ರು ಕೂಡ ಮತ್ತೆ ಮಗು ಬೇಡ ಅಂತ ಕೆಲವ್ರು ಹೇಳ್ತಿದ್ದಾರೆ. ಅವ್ರ ಪಾರ್ಟ್ನರ್ಸು ಇಲ್ಲ ಬೇಕು ಅಂತ ಹೇಳ್ತಿದ್ದಾರೆ. ಆ ರೀತಿ ಕೂಡ ಅದರಿಂದ ಕೂಡ ಕೆಲವರಿಗೆ ಮನಸ್ತಾಪ ಆಗಿರ್ಬೋದು. ಅದನ್ನು ಕೂತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ದೊಡ್ಡದಾಗಿ ಜಗಳ ಮಾಡಿಕೊಂಡು ಮಾಡೋವಂಥ ಅವಶ್ಯಕತೆ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ಈ ಅಮಾವಾಸ್ಯೆ ಆದಮೇಲೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಪ್ರೇಮ ಜೀವನ ತುಂಬ ಚೆನ್ನಾಗಿರುತ್ತೆ. ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಅವ್ರ ತಾಯಿ ರೀತಿ ನಿಮ್ಮನ್ನು ಅವರು ಟ್ರೀಟ್ ಮಾಡ್ತಾರೆ. ನಮ್ಮ ತಾಯಿನೂ ಇದೇ ಥರ ಅಲ್ವಾ ನನ್ನನ್ನು ನೋಡ್ಕೊಳ್ಳೋದು, ಇದು ಮಾಡೋದು, ಆ ಥರ ಅವರು ನಿಮ್ಮನ್ನು ಒಬ್ಬರು ತಾಯಿ ಸ್ಥಾನದಲ್ಲಿಟ್ಟು ನೋಡ್ತಿದ್ದಾರೆ. ಕೆಲವರಿಗೆ ಇಲ್ಲಿ ಯಾರಾದರೂ ಜಗಳ ಮಾಡಿಕೊಂಡು ದೂರ ಆಗಿದ್ದರೆ ಬರೋ ಹುಣ್ಣಿಮೆ ನಂತರ ಮತ್ತು ನೀವಿಬ್ಬರು ರೀಯೂನಿಯನ್ ಆಗ್ತೀರಾ ಅಂತ ಬರ್ತಿದೆ. ಹುಣ್ಣಿಮೆ ಆದಮೇಲೆ ಯಾರು ಈಗ ಡಿಪ್ರೆಷನ್ನಲ್ಲಿದ್ದೀರಾ, ಜಗಳ ಮಾಡಿಕೊಂಡು ದೂರ ಆಗಿದ್ದೀರಾ, ಅವರೆಲ್ಲರಿಗೂ ಹುಣ್ಣಿಮೆ ಆದಮೇಲೆ ಚೆನ್ನಾಗಾಗುತ್ತೆ ಅಂತ ಬರ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಓನ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಓಕೆ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.